ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಹಿಟ್ಟು ಸ್ವಲ್ಪ ಉಳಿದೋಯ್ತು. ಅದನ್ನು ಮತ್ತೆ ಇಡ್ಲಿ ಮಾಡೋ ಬದಲು ಈ ರೀತಿಯಾಗಿ ಮಾಡೋಣ ಅಂದ್ಕೊಂಡು ಉಳಿದಿರುವಂತಹ ಹಿಟ್ಟಿಗೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಬೇಡ ಅನ್ನೋದಾದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಬೋದು, ಅಥವಾ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು. ಇದ್ರ ಜೊತೆಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟು. ಹಾಗೆ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬೇಡ ಅನ್ನೋದಾದರೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸಹ ಸೇರಿಸ್ಬೋದು. ಇಷ್ಟನ್ನು ನೀರು ಹಾಕ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಆಲ್ರೆಡಿ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ತೆಳ್ಳಗಿರಬೇಕಾಗುತ್ತೆ, ತುಂಬ ಗಟ್ಟಿ ಇರಬಾರ್ದು. ಹಿಟ್ಟು ಈಗ ರೆಡಿಯಾಗಿದೆ. ಬಿಸಿಯಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದಾಗೆ 1 ಸ್ಪೂನ್ನ ಸಹಾಯದಿಂದ ಬಿಡ್ಬೋದು. ಕೈಯಲ್ಲೇ ಹಾಕೋದಾದರೆ ಹಾಕ್ಬೋದು. ಎಣ್ಣೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ಪೂನ್ನ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಬೋಂಡಗಳನ್ನ ನಾನಿಲ್ಲಿ ಹಾಕಿದ್ದೀನಿ. ಎರಡೂ ಕಡೆ ಗರಿ ಗರಿ ಆಗೋವರೆಗೂ ಕರೆದ್ರೆ ಆಯಿತು. ನನ್ನ ಮಗನಿಗೆ ಬೆಳಗ್ಗೆನೂ ಇಡ್ಲಿ ಆಗಿತ್ತು ತಿಂಡಿಗೆ. ಲಂಚ್ ಬಾಕ್ಸ್ಗೂ ಇಡ್ಲಿ ತೊಗೊಂಡೋಗಿದ್ದ. ಇನ್ನು ಪುನಃ ಸ್ಕೂಲಿಂದ ಬಂದ ತಕ್ಷಣ ಇಡ್ಲಿ ಮಾಡಿಕೊಟ್ಟಿದ್ರೆ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಈ ರೀತಿಯಾಗಿ ಮಾಡಿಕೊಟ್ಟೆ. ಸ್ಕೂಲಿಂದ ಬಂದ ತಕ್ಷಣ ಅವನು ಖುಷಿಯಾಗಿ ತಿಂದ. ಹಾಗೆ ನನ್ನ ಇಡ್ಲಿ ಹಿಟ್ಟು ಕೂಡ ಖಾಲಿ ಆಯಿತು. ನನಗೂ ಖುಷಿ ಆಯಿತು.